ಲೋಕಸಭಾ ಚುನಾವಣೆ ಹತ್ರ ಆಗ್ತಾ ಇದ್ದ ಹಾಗೆ ರಾಜ್ಯ ಕಾಂಗ್ರೆಸ್ನಲ್ಲೂ ಕೂಡ ಒಂದಿಷ್ಟು ಮಿಂಚಿನ ಬೆಳವಣಿಗೆಗಳಾಗ್ತಾ ಇದೆ. ರಾಜ್ಯದಲ್ಲಿ ಶತಾಯಗತಾಯ ಹೆಚ್ಚು ಲೋಕಸಭಾ ಸೀಟನ್ನು ಗೆಲ್ಲಬೇಕು ಅನ್ನೋದು ಕಾಂಗ್ರೆಸ್ ನಾಯಕರ ಒಂದು ಲೈನ್ ಅಜೆಂಡಾ ಆಗಿದೆ. ಸಿದ್ದರಾಮಯ್ಯ ಸಂಪುಟ ಸದಸ್ಯರಿಗೆ ಎಐಸಿಸಿಯಿಂದ ಹೊಸ ಟಾಸ್ಕ್ ಫಿಕ್ಸ್ ಆಗುತ್ತಾ ಹಾಗಾದ್ರೆ ನೀವೇ ಚುನಾವಣೆಗೆ ನಿಂತು ಅಕಸ್ಮಾತ್ ಸೋತ್ರೆ ಒಂದು ಹಂತದ ಕ್ಷಮೆ ಇರುತ್ತೆ. ನೀವು ಬೇರೆಯವರನ್ನು ನಿಲ್ಲಿಸಿ ಅವರು ಸೋತ್ರೆ ನಿಮ್ಮ ತಲೆದಂಡ ಫಿಕ್ಸ್. ಲೋಕಸಭೆಯ ಸ್ಪರ್ಧಿಸಲಿಕ್ಕೆ ಹಿಂದೇಟು ಬಹುತೇಕ ಸಚಿವರು ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಹಾಗಾಗಿ ಸಚಿವರ ಈ ವರ್ತನೆಯನ್ನು ತಿಳಿದಂತಹ ಕಾಂಗ್ರೆಸ್ ಹೈಕಮಾಂಡ್ ಹೊಸ ಟಾಸ್ಕ್ ಅನ್ನು ಕೊಡಲಾಗ್ತಾ ಇದೆ. ನೋಡಿ, ಬಹಳಷ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಆಕಾಂಕ್ಷಿಗಳ ಹುಡುಕಾಟದಲ್ಲಿದೆ, ಗೆಲ್ಲುವ ಕುದುರೆಗಳ ಹುಡುಕಾಟದಲ್ಲಿದೆ. ಇಂತಹ ಸಂದರ್ಭದಲ್ಲಿ ಯಾರ್ಯಾರು ಸಚಿವರುಗಳಿದಾರೋ ಅವರು ಜಿಲ್ಲೆಗಳಲ್ಲಿ ಸ್ಪರ್ಧೆ ಮಾಡಲಿ, MP ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಲಿ. ಈ ಮೂಲಕ ಬಿಜೆಪಿಯ ಗೆಲುವಿನ ನಾಗಾಲೋಟಕ್ಕೆ ಬ್ರೇಕ್ ಹಾಕುವಂತಹ ಒಂದು ಹೊಸ ಫಾರ್ಮುಲಾವನ್ನು ಕಾಂಗ್ರೆಸ್ ಕಂಡುಹಿಡ್ಕೊಂಡಿದೆ. ಬಟ್ ಬಹಳಷ್ಟು ಜನ ಸಚಿವರು ಈಗಾಗಲೇ ನಾವು ಸಚಿವರಾಗಿದ್ದೀವಿ, ಶಾಸಕರಾಗಿ ಆಯ್ಕೆ ಆಗಿದ್ದೀವಿ, ಇಂತಹ ಸಂದರ್ಭದಲ್ಲಿ ರಿಸ್ಕ್ ಯಾಕೆ ತಗೊಬೇಕು, ಚುನಾವಣೆಯ ಜವಾಬ್ದಾರಿಯನ್ನು ವಹಿಸ್ಕೊಂಡು ಬಿಡೋಣ, ಸ್ಪರ್ಧೆಯಲ್ಲಿ ಒಂದು ವೇಳೆ ಚುನಾವಣೆಯಲ್ಲಿ ಸೋತ್ರೆ ಒಂದು ರೀತಿಯ ಮುಜುಗರ ಅನ್ನುವಂತಹ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ. ಅಂಥವರ ಆಲೋಚನೆಗೆ ಬ್ರೇಕ್ ಹಾಕಲಿಕ್ಕೆ ಈಗ ಹೈಕಮಾಂಡ್ ಒಂದು ಹೊಸ ಪ್ಲಾನ್ ಅನ್ನು ಮಾಡ್ಕೊಂಡಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಖೇಶ್, ಶತಾಯಗತಾಯ 20ಕ್ಕೂ ಹೆಚ್ಚು ಸೀಟ್ಗಳನ್ನು ಗೆಲ್ಲಬೇಕು ಅಂಥೇಳಿ ಕಾಂಗ್ರೆಸ್ ಏನೋ ಟಾರ್ಗೆಟ್ ಇಟ್ಕೊಂಡಿದೆ. ಈ ಟಾರ್ಗೆಟ್ಗೆ ಮೊದಲ ತೊಡಕಂದ್ರೇನೆ ಈಗ ಅಭ್ಯರ್ಥಿಗಳ ಹುಡುಕಾಟದಲ್ಲಿ ಕಾಂಗ್ರೆಸ್ ನಿರತವಾಗಿರುವಂತಹದ್ದು, ಸೂಕ್ತ ಅಭ್ಯರ್ಥಿಗಳ ಹುಡುಕಾಟದಲ್ಲಿದೆ. ಬಟ್ ಈಗ ಸಚಿವರುಗಳ ಸ್ಪರ್ಧೆ ವಿಚಾರಕ್ಕೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಸುಖೇಶ್? ಪ್ರಮುಖವಾಗಿ ಸಚಿವರುಗಳಿಗೆ ಸ್ಪರ್ಧೆ ಮಾಡಲಿಕ್ಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟ ಹೊರತಾಗಿಯೂ ಕೂಡ ಕೆಲವು ಸಚಿವರುಗಳು ಸ್ಪರ್ಧೆಗೆ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ. ಆದರೆ ದೆಹಲಿಯಲ್ಲಿ ನಡೆದಂಥ ಸಭೆಯಲ್ಲೇ ಎಲ್ಲಾದರೂ ನಿಮ್ಮ ಜವಾಬ್ದಾರಿಯ ಕ್ಷೇತ್ರಗಳಲ್ಲಿ ಸೋತ್ರೆ ನಿಮಗೆ ಸಮಸ್ಯೆ ಆಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗೆ ಜೊತೆಗೆ ಇನ್ನೊಂದು ಹೊಸ ರೀತಿಯ ಟಾಸ್ಕನ್ನು ಅವರಿಗೆ ನಿಗದಿ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು. ಸಚಿವರುಗಳೇ ಸ್ಪರ್ಧೆ ಮಾಡಿ ಸೋತ್ರೆ, ಅಕಸ್ಮಾತ್ ಸೋತ್ರೆ ಏನೂ ಮಾಡೋಕ್ಕಾಗಲ್ಲ, ಆದರೆ ಒಳ್ಳೆ ಫೈಟ್ ಕೊಟ್ಟರೆ, ಸ್ಪರ್ಧೆ ಮಾಡಿದ್ರೆ ಸಚಿವ ಸ್ಥಾನವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಒಂದಷ್ಟು ಅವಕಾಶವಾದರೂ ಇರುತ್ತೆ. ನೀವು ನಾನು ಸ್ಪರ್ಧೆನೇ ಮಾಡಲ್ಲ, ಬೇರೆಯವ್ರನ್ನ ನಿಲ್ಲಿಸಿ ನಾನು ಗೆಲ್ಸ್ಕೊಳ್ತೀನಿ ಅನ್ನುವಂಥ ಮಾತನಾಡಿ ಪಕ್ಷಕ್ಕೆ ಪ್ರಾಮಿಸ್ ಮಾಡಿ ನೀವು ಸ್ಪರ್ಧೆ ಮಾಡಿಸಿದಂತಹ ಅಭ್ಯರ್ಥಿ ಸೋತ್ರೆ ಸಹಜವಾಗಿಯೇ ನಿಮ್ಮ ತಲೆದಂಡ ಆಗುತ್ತೆ ಅನ್ನುವಂಥ ಸ್ಪಷ್ಟವಾದ ಸಂದೇಶವನ್ನು ಕೊಡಲಿಕ್ಕೆ ಈಗ ಹೈಕಮಾಂಡ್ ಮುಂದಾಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇರುವಂಥದ್ದು. ಹಾಗಾಗಿ ಸಚಿವರಿಗೆ ಅವರೇ ಸ್ಪರ್ಧೆ ಮಾಡಿ ಸೋತ್ರೂ ಒಂದು ರಿಸ್ಕ್ ಕಡಿಮೆ ಇರುತ್ತೆ. ಬೇರೆಯವರನ್ನ ಸ್ಪರ್ಧೆಗೊಡ್ಡಿ ಅವರು ಸೋತ್ರೆ ಇವರ ಸಚಿವ ಸ್ಥಾನಕ್ಕೆ ಕುತ್ತು ಬರುವಂತಹ ಆತಂಕ ಈಗ ಎದುರಾದಂತೆ ಕಾಣಿಸ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ.